ಈಗಾಗಲೇ ಘೋಷಣೆ ಆಗಿದಲ್ಲ ಅವ್ರಿಗೆ, ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂಗಾಗಿ ಅವರು ಮುಂಚೆ ಬೆಳಗಾಂಗೆ ಅವ್ರು ನಮಗೆ ಟಚ್ ಇಲ್ಲ, ಇಲ್ಲೆಲ್ಲ ಮುಂಚೆ ಇಲ್ಲೇ ಇದ್ರು ಅವರು. ಈಗ ಆ ಕಡೆ ಶಿಫ್ಟ್ ಆಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ಹೋಗ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಂದಿದ್ದಾರೆ ಅವರು. ಹಾವೇರಿ ಹೋಗ್ಬೇಕು. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀವಿ. ಹಾವೇರಿಗೆ ಕೂಡ 2 ವರ್ಷ ಹೋಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ ಎಲ್ಲ ಕಡೆ. ಅದೇ ಹೇಳಿದ್ರಲ್ಲ, ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಂತ ಮುಂಚೆ ಹೇಳಿದ್ವಿ. ಅದೇ ಸಂಗ್ರಹಣೆ ಮಾಡ್ಲಿಕ್ಕೆ ಓಡಾಡ್ತಾ ಇದೀವಿ. ನಿನ್ನೆ 4 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದ್ವಿ, ಇನ್ನೂ 4 ಬಾಕಿ ಇದೆ. 4 ಕೂಡ ಇನ್ನೊಂದು 2 ವರ್ಷ ಮುಗಿಸಿ ಅಂತಿಮ ತೀರ್ಪನ್ನ ಹೇಳಬೇಕಾಗಿದೆ, ಹೇಳ್ತೀವಿ. ಎಲ್ಲರೂ ಹೇಳಿದ್ದಾರೆ, ನೀವು ಯಾರ ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಸೊ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು. ಸೊ ಹೆಚ್ಚು ಕಮ್ಮಿ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಶಾಸಕರು, ಕಾರ್ಯಕರ್ತರು ಕೂಡ ತಮ್ಮದೇ ಅಭಿಪ್ರಾಯ ಹೇಳಿದ್ದಾರೆ. ಬೆಳಗಾವಿ ಸ್ಟಾರ್ಟ್ ಇದೆ, ನಾಡ್ದು ಸೌತ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ. ರಮೇಶ್ ಕತ್ತಿ ಅವರು ಬರ್ತಾರೆ? ಇಲ್ಲ, ನಮಗೇನು ಅಲ್ಲಿ ಅದೇ ನಿನ್ನೆ ಕೂಡ ಹೇಳಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಬರ್ಲಿಕ್ಕೆ ಯಾರ್ದು ಏನೋ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಟಿಕೆಟ್ ವಿಚಾರ ಬಂದಾಗ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ನಾವು ಯಾರು ಮಾಡ್ಲಿಕ್ಕೆ ಆಗೋಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 15 ಹೇಳಿದೆ, ಇವತ್ತು ಕೂಡ 15 ಹೇಳಕ್ಕೆ ಬಯಸ್ತೇನೆ. ಇಲ್ಲ, ಬಿಜೆಪಿ ಯಾರದೇ ಆದ್ರೂ ಕೂಡ ಅದಕ್ಕೂ ನಮ್ಗೇನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ನಮ್ದೇ ಅಂತ ಇನ್ನೂ ಸಭೆಗಳನ್ನು ಮಾಡ್ಬೇಕಾಗಿದೆ, ಅಂತಿಮ ಅಭಿಪ್ರಾಯ ಪಡಿಬೇಕಾಗಿದೆ. ಅದಕ್ಕೆ ವಿಳಂಬ ಆಗಿದೆ. ಮಾಡೋದು ಅದೇ ಸ್ವಾಭಾವಿಕ. ಅವರ ಸ್ಲೋಗನ್ ಅವ್ರು ಮಾಡೇ ಮಾಡ್ತಾರೆ. ನಾವು ಸಂವಿಧಾನ ಉಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ, ಅದೇನೋ ಸ್ವಾಭಾವಿಕ. ಅವ್ರು ಅದನ್ನ ಹೇಳ್ತಾರೆ, ನಾವು ಇದನ್ನ ಹೇಳ್ತೀವಿ. ಅವ್ರ ಸ್ಲೋಗನ್ ಇದ್ದೇ ಇರುತ್ತೆ ಚುನಾವಣೆ ಬಂದಾಗ. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋಲ್ಲ. ಈಗಾಗಲೇ ಘೋಷಣೆ ಆಗಿದಲ್ಲ ಅವ್ರಿಗೆ, ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂಗಾಗಿ ಅವರು ಮುಂಚೆ ಬೆಳಗಾಂಗೆ ಅವ್ರು ನಮಗೆ ಟಚ್ ಇಲ್ಲ, ಇಲ್ಲೆಲ್ಲ ಮುಂಚೆ ಇಲ್ಲೇ ಇದ್ರು ಅವರು. ಈಗ ಆ ಕಡೆ ಶಿಫ್ಟ್ ಆಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ಹೋಗ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಂದಿದ್ದಾರೆ ಅವರು. ಹಾವೇರಿ ಹೋಗ್ಬೇಕು. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀವಿ. ಹಾವೇರಿಗೆ ಕೂಡ 2 ವರ್ಷ ಹೋಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ ಎಲ್ಲ ಕಡೆ. ಅದೇ ಹೇಳಿದ್ರಲ್ಲ, ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಂತ ಮುಂಚೆ ಹೇಳಿದ್ವಿ. ಅದೇ ಸಂಗ್ರಹಣೆ ಮಾಡ್ಲಿಕ್ಕೆ ಓಡಾಡ್ತಾ ಇದೀವಿ. ನಿನ್ನೆ 4 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದ್ವಿ, ಇನ್ನೂ 4 ಬಾಕಿ ಇದೆ. 4 ಕೂಡ ಇನ್ನೊಂದು 2 ವರ್ಷ ಮುಗಿಸಿ ಅಂತಿಮ ತೀರ್ಪನ್ನ ಹೇಳಬೇಕಾಗಿದೆ, ಹೇಳ್ತೀವಿ. ಎಲ್ಲರೂ ಹೇಳಿದ್ದಾರೆ, ನೀವು ಯಾರ ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಸೊ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು. ಸೊ ಹೆಚ್ಚು ಕಮ್ಮಿ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಶಾಸಕರು, ಕಾರ್ಯಕರ್ತರು ಕೂಡ ತಮ್ಮದೇ ಅಭಿಪ್ರಾಯ ಹೇಳಿದ್ದಾರೆ. ಬೆಳಗಾವಿ ಸ್ಟಾರ್ಟ್ ಇದೆ, ನಾಡ್ದು ಸೌತ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ. ರಮೇಶ್ ಕತ್ತಿ ಅವರು ಬರ್ತಾರೆ? ಇಲ್ಲ, ನಮಗೇನು ಅಲ್ಲಿ ಅದೇ ನಿನ್ನೆ ಕೂಡ ಹೇಳಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಬರ್ಲಿಕ್ಕೆ ಯಾರ್ದು ಏನೋ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಟಿಕೆಟ್ ವಿಚಾರ ಬಂದಾಗ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ನಾವು ಯಾರು ಮಾಡ್ಲಿಕ್ಕೆ ಆಗೋಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 15 ಹೇಳಿದೆ, ಇವತ್ತು ಕೂಡ 15 ಹೇಳಕ್ಕೆ ಬಯಸ್ತೇನೆ. ಇಲ್ಲ, ಬಿಜೆಪಿ ಯಾರದೇ ಆದ್ರೂ ಕೂಡ ಅದಕ್ಕೂ ನಮ್ಗೇನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ನಮ್ದೇ ಅಂತ ಇನ್ನೂ ಸಭೆಗಳನ್ನು ಮಾಡ್ಬೇಕಾಗಿದೆ, ಅಂತಿಮ ಅಭಿಪ್ರಾಯ ಪಡಿಬೇಕಾಗಿದೆ. ಅದಕ್ಕೆ ವಿಳಂಬ ಆಗಿದೆ. ಮಾಡೋದು ಅದೇ ಸ್ವಾಭಾವಿಕ. ಅವರ ಸ್ಲೋಗನ್ ಅವ್ರು ಮಾಡೇ ಮಾಡ್ತಾರೆ. ನಾವು ಸಂವಿಧಾನ ಉಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ, ಅದೇನೋ ಸ್ವಾಭಾವಿಕ. ಅವ್ರು ಅದನ್ನ ಹೇಳ್ತಾರೆ, ನಾವು ಇದನ್ನ ಹೇಳ್ತೀವಿ. ಅವರ ಸ್ಲೋಗನ್ ಇದ್ದೇ ಇರುತ್ತೆ ಚುನಾವಣೆ ಬಂದಾಗ. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗೋಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.